ಏನು ಮತ್ತೆ ಬಂಗಾರ ದಿಢೀರಂತ ಇಳಿಕೆ ಆಗ್ತಾ ಇದೆಯಾ? ಹೌದು ವೀಕ್ಷಕರೇ, ರಾತ್ರೋರಾತ್ರಿ ಮತ್ತೊಮ್ಮೆ ಬಂಗಾರ ಬೆಳ್ಳಿಯಲ್ಲಿ ಭಾರಿ ಒಂದು ಇಳಿಕೆ ಕಾಣ್ತಾ ಇದೆ. ಇವತ್ತು ನಾವು ನಿಮಗೆ ಕೇವಲ ಬಂಗಾರದ ಬೆಲೆ ಮಾತ್ರ ಹೇಳೋದಿಲ್ಲ. ಎದಕ್ಕಂದ್ರೆ ಬಂಗಾರ ಖರೀದಿ ಮಾಡೋರು ಎಲ್ಲಿ ಮೋಸ ಹೋಗಿ ತಮ್ಮ ಹಣವನ್ನ ಕಳೆದುಕೊಳ್ತಾ ಇದ್ದಾರೆ. ತುಂಬಾ ಜನರಿಗೆ ಇದು ಗೊತ್ತೇ ಇಲ್ಲ. ಇವತ್ತು ನಾವು ನಿಮಗೆ ಈ ನಮ್ಮ ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ರು ಕೂಡ ಯಾರೆಲ್ಲ ಚಿನ್ನ ಬೆಳ್ಳಿ ಖರೀದಿ ಮಾಡಲು ಪ್ಲಾನ್ ಮಾಡ್ತಿದ್ದೀರಾ ಅವರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತೆ ಮುಖ್ಯವಾಗಿ ನಿಮಗೂ ಕೂಡ ಆಸೆ ಇದ್ರೆ ಬಂಗಾರದ ಬೆಲೆ ಇಳಿಕೆ ಆಗಲಿ ಅಂತ ನಿಮಗೂ ಕೂಡ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ. ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನ ಕಮೆಂಟ್ ಮೂಲಕ ನೀವು ಕೊಡಬಹುದು. ಅದೇನಪ್ಪಾ ಅಂದ್ರೆ ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಬಂಗಾರವನ್ನ ಸುಲಭವಾಗಿ ಖರೀದಿ ಮಾಡಿರ್ಬೇಕು. ಆ ಒಂದು ನಿಮ್ಮ ಉತ್ತರ ನಮಗೆ ಕಮೆಂಟ್ ಮೂಲಕ ಕೊಡಿ. ತುಂಬಾ ಜನ ಕಮೆಂಟ್ ಮಾಡ್ತೀರಾ, ಲೈಕ್ ಮಾಡ್ತೀರಾ. ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಮೊದಲಿಗೆ ಬೆಳ್ಳಿ ಬೆಲೆ ಭರ್ಜರಿ ಇಳಿಕೆ ಆಗ್ತಾ ಇದೆ. ಒಂದು ಕಡೆಗೆ ಬಂಗಾರ ಕೂಡ ಅದೇ ರೀತಿಯಲ್ಲಿ ಇಳಿಕೆ ಕಾಣ್ತಾ ಇದೆ. ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗುತ್ತೆ ಬಂಗಾರದ ಬೆಲೆ ಅಂತಾನು ಕೂಡ ನಾವಿಲ್ಲಿ ಅಂದಾಜು ಮಾಡಬಹುದು ವೀಕ್ಷಕರೇ. ಅದಕ್ಕಂದ್ರೆ ಮೊನ್ನೆ ತಾನೇ ಬಂಗಾರದ ಮಾರ್ಕೆಟ್ ಅಲ್ಲಿ ಭಾರಿ ಒಂದು ದೊಡ್ಡ ಮಟ್ಟದ ಪತನ ಕಂಡು ಬಂದು ಮತ್ತೆ ರಿಕವರಿ ಆಗಿದೆ. ಅದು ಯಾರಿಗೂ ಕೂಡ ಗೊತ್ತೇ ಆಗಿಲ್ಲ. ಎದಕ್ಕಂದ್ರೆ ಆ ಡಾಲರ್ಸ್ ಅಂದ್ರೆ $4,350 ಹತ್ರ ಬಂಗಾರ ಬಂದಿತ್ತು. ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬಂಗಾರದ ಬೆಲೆ ಭಾರಿ ಒಂದು ಕುಸಿತ ಕಂಡು ಮತ್ತೆ $4,500 ಕ್ರಾಸ್ ಆಗಿದೆ. ಅಂದ್ರೆ ನೋಡಿ, ಹತ್ತತ್ರ $150-200 ಅಷ್ಟು ಬಂಗಾರದ ಬೆಲೆ ಭಾರಿ ಒಂದು ಇಳಿಕೆ ಕಂಡಿತ್ತು. ಆದ್ರೆ ಮತ್ತೆ ರಿಕವರಿ ಆಗಿದೆ. ಹಾಗಾದ್ರೆ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಸಂಚು ನಡೀತಾ ಇರಬಹುದು. ದೊಡ್ಡ ಮಟ್ಟದಲ್ಲಿ ಮತ್ತೆ ಬಂಗಾರ ಇಳಿಕೆಗೆ ತಯಾರಿ ಆಗಿರಬಹುದು ಅಂತಾನೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ನೋಡಿ, ಇವತ್ತು ನಾವು ನಿಮಗೆ ಒಂದು ಚಾರ್ಟ್ ಕೂಡ ತೋರಿಸ್ತೇವಲ್ಲ, ಆ ಒಂದು ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅದರದ್ದು ಚಾರ್ಟ್ ಕೂಡ ನೀವು ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವಾಗ ಬೆಲೆ ಇಳಿಕೆ ಆಗುತ್ತೆ, ಯಾವಾಗ ಬೆಲೆ ಏರಿಕೆ ಆಗಬಹುದು. ಅಂದ್ರೆ ಒಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ನಮಗೆ ಸಿಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಸದ್ಯಕ್ಕೆ ಬೆಳ್ಳಿ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಕಡಿಮೆ ಆಗಿದೆಯಾ? ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದೆ. ಯಾವಾಗ ಬೆಳ್ಳಿ ಬೆಲೆ ಏರಿಕೆ ಆಗುತ್ತೆ ಅವಾಗ ಬಂಗಾರದ ಬೆಲೆ ಏರಿಕೆ ಆಗುತ್ತೆ. ಯಾವಾಗ ಬೆಳ್ಳಿ ಇಳಿಕೆ ಆಗುತ್ತೆ ಅವಾಗ ಬಂಗಾರದ ಬೆಲೆ ಕೂಡ ಇಳಿಕೆ ಆಗುತ್ತೆ ವೀಕ್ಷಕರೇ. ಹೀಗಾಗಿ ಬಂಗಾರ ಬೆಳ್ಳಿ ಖರೀದಿ ಮಾಡೋರು ಈ ಒಂದು ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಇರುವ ಚಾರ್ಟ್ ಅನ್ನ ನೋಡೋದನ್ನ ಕಲಿಬೇಕಾಗುತ್ತೆ ವೀಕ್ಷಕರೇ. ಇದು ನಿಮಗೆ ಟ್ರೇಡಿಂಗ್ ವ್ಯೂ ಅಂತ ಒಂದು ಅಪ್ಲಿಕೇಶನ್ ಇದೆ. ಅದರಲ್ಲಿ ಈ ಒಂದು ಸಿಲ್ವರ್ ಫ್ಯೂಚರ್ಸ್ ಮತ್ತು ಗೋಲ್ಡ್ ಫ್ಯೂಚರ್ಸ್ ವ್ಯಾಲ್ಯೂ ನಿಮಗೆ ಸಿಗುತ್ತೆ. ಮೊನ್ನೆ 2,77,000 ಆದ್ರೆ ಈಗ 2,67,000 ಅಂದ್ರೆ ಹತ್ತತ್ರ $10,000 ಇಲ್ಲಿ ಕುಸಿತ ಕಂಡಿದೆ. ಆದ್ರೆ ಹೋದ ಕೆಲವು 2 ದಿನಗಳ ಹಿಂದೆ ಇದು ಬರೋಬ್ಬರಿ $20,000 ಅಷ್ಟು ಕುಸಿತ ಕಂಡಿತ್ತು. ನೀವು ನೋಡಬಹುದು. ಬೇಕಾದ್ರೆ ನಾವು ನಿಮಗೆ ಒಂದು ಲೈನ್ ಕೂಡ ಹಾಕಿ ತೋರಿಸ್ತಾ ಇದ್ದೇವೆ. 2,77,000 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಇನ್ನೊಂದು ಕಡೆಗೆ $2,60,000 ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಯಾವಾಗ ಈ ಒಂದು ಸಪೋರ್ಟ್ ಎರಡೂ ಬ್ರೇಕ್ ಆಗುತ್ತೆ ನೋಡಿ, ಅವಾಗ ಬೆಲೆ ಏರಿಕೆನೂ ಆಗ್ಬಹುದು, ಇಳಿಕೆನೂ ಆಗ್ಬಹುದು. ಒಂದು ರೇಂಜ್ ಬೌಂಡ್ ಅಲ್ಲಿ ಸಿಕ್ಕಾಕಿಕೊಂಡಿದೆ ಅಂತಾನೆ ಹೇಳ್ಬಹುದು. ಅಂದ್ರೆ ನೋಡಿ, ಯಾವಾಗ ಬೆಲೆ $2,50,000 ಬರ್ತಾ ಇದೆ ಅವಾಗ ಮತ್ತೆ ಏರಿಕೆ ಆಗ್ತಾ ಇದೆ. ಯಾವಾಗ $2,70,000 ಟಚ್ ಆಗ್ತಾ ಇದೆ ಮತ್ತೆ ಇಳಿಕೆ ಆಗ್ತಾ ಇದೆ. ಅಂದ್ರೆ ಮೇಲ್ಗಡೆ ಹೋದಾಗ ಸೆಲ್ಲಿಂಗ್ ಆಗ್ತಾ ಇದೆ. ಅಂದ್ರೆ ಯಾರೆಲ್ಲ ಹಳೆ ಖರೀದಿ ಮಾಡಿರ್ತಾರೆ ನೋಡಿ, ಅವರು ತಮ್ಮ ಹತ್ತಿರ ಇರೋ ಬೆಳ್ಳಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಇದೇ ತರ ಬಂಗಾರದಲ್ಲೂ ಕೂಡ ಸಿಗುತ್ತೆ ವೀಕ್ಷಕರೇ. ಅಂದ್ರೆ ಈಗ 1 kg ಬೆಳ್ಳಿ ಬೆಲೆ $2,80,000. ನಿನ್ನೆ ಇದ್ರದ್ದು ಬೆಲೆ $2,85,000 ಇತ್ತು. ಮತ್ತೆ $5,000 1 kg ಮೇಲೆ ಇಳಿಕೆ ಕಂಡಿದೆ. ಇದ್ರದ್ದು ಬೆಲೆ ಮತ್ತಷ್ಟು $2,60,000 ತನಕ ಮತ್ತೊಮ್ಮೆ ಬರಬಹುದು ಅಂತಾನೂ ಕೂಡ ಇಲ್ಲಿ ಲೆಕ್ಕಾಚಾರ ನಾವು ಮಾಡಿತಾ ಇದ್ದೇವೆ. ಇನ್ನು ಮುಖ್ಯವಾಗಿ ಬಂಗಾರದ ಬೆಲೆ ಬಗ್ಗೆ ಮಾತಾಡೋದಾದ್ರೆ ನೋಡಿ, ಬಂಗಾರದಲ್ಲೂ ಕೂಡ ಇಳಿಕೆ ಕಾಣ್ತಾ ಇದೆ. ಬೇಕಾದ್ರೆ ನೀವು ಈ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ನ ವ್ಯಾಲ್ಯೂ ನೋಡ್ತಿರ್ಬೋದು. ನೋಡಿ, ಇಲ್ಲಿ ಮೊನ್ನೆ $1,59,000 ಇತ್ತು. ಈಗ $1,55,000 ಅಂತ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಇದರ ಅರ್ಥ $4,000 ಅಷ್ಟು ಇಲ್ಲಿ ಮತ್ತೆ ಬಂಗಾರದ ವ್ಯಾಲ್ಯೂ ಕುಸಿತ ಕಂಡಿದೆ. ಇದು ನೋಡಿ, ದೊಡ್ಡ ಮಟ್ಟದ ಕುಸಿತ ಅಂತೂ ಅಲ್ಲ. ಆದ್ರೆ ಮುಂದಿನ ಬರೋ ದಿನ ಮತ್ತಷ್ಟು ಕುಸಿತ ಆಗಬಹುದು. ಅಂದ್ರೆ ಈ ಒಂದು ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಏನಿದೆ ನೋಡಿ, ಯುದ್ಧಗಳು ಶುರುವಾದಾಗ ಬೆಲೆ ಏರಿಕೆ ಆಗುತ್ತೆ, ಯುದ್ಧಗಳು ನಿಂತ್ರೆ ಬೆಲೆ ಇಳಿಕೆ ಆಗುತ್ತೆ. ಆದ್ರೆ ಈ ಬಾರಿ ಕ್ರೂಡ್ ಆಯಿಲ್ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಹೂಡಿಕೆದಾರರು ಆ ಒಂದು ಕಚ್ಚಾ ತೈಲದಲ್ಲಿ ಹೂಡಿಕೆ ಮಾಡಿ ಲಾಭ ಮಾಡಿದ್ದಾರೆ. ಹೀಗಾಗಿ ಬಂಗಾರದ ಬೆಲೆ ಏರಿಕೆ ಆಗಿಲ್ಲ. ಆದ್ರೂ ಕೂಡ ಇಲ್ಲಿ ಇಳಿಕೆ ಆಗ್ತಾ ಇದೆ ನೋಡಿ, $6,690 ಇಳಿಕೆ ಆಗಿದೆ ಕಳೆದ 3 ದಿನದಲ್ಲಿ. ಇದು ಬೆಲೆ $1,56,000 ಏನಿದೆ ನೋಡಿ, ಇದು ಕೇಂದ್ರ ಸರ್ಕಾರ ಆಮದು ಸುಂಕ ಏರಿಕೆ ಮಾಡುವಾಗ ಇದ್ದ ಬೆಲೆ. ಅಂದ್ರೆ ಏರಿಕೆ ಮಾಡಿದ ಮೇಲೆ $1,64,000 ಆಗಿತ್ತು. ಆದ್ರೆ ಈಗ ಮತ್ತೆ ಬೆಲೆ $1,55,000 ಬಂದಿದೆ. ಅಂದ್ರೆ ಆಕ್ಚುಯಲ್ ವ್ಯಾಲ್ಯೂ ಬಂದು $1,44,000 ಅಂತಾನೆ ಹೇಳ್ಬಹುದು.
ಕೇಂದ್ರ ಸರ್ಕಾರ ಆಮದು ಸುಂಕ ಏರಿಕೆ ಮಾಡಿರೋ ಕಾರಣವೇ ಈ ಒಂದು ಬಂಗಾರದ ಬೆಲೆ ಹೆಚ್ಚುವರಿಯಾಗಿ 1,55,000 1,56,000 ರೂಪಾಯಿ ತೋರಿಸ್ತಾ ಇದೆ. ಯಾಕಂದ್ರೆ ಆಮದು ಸುಂಕ 15% ಆಗಿದೆ. ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಬಂಗಾರ ಈಗ ದುಬಾರಿ ಅಂತಲೂ ಕೂಡ ಹೇಳ್ಬಹುದು. ಆದ್ರೆ ಜಾಗತಿಕ ಮಟ್ಟದಲ್ಲಿ ಬಂಗಾರ ಇಳಿಕೆ ಕಂಡಿದೆ ವೀಕ್ಷಕರೇ. ಹೇಗಪ್ಪ ಅಂದ್ರೆ XAUUSD ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ. ಅದರಲ್ಲಿ $4,500 ಹತ್ರ ಬಂಗಾರ ಟ್ರೇಡ್ ಆಗ್ತಾ ಇದೆ. ಹೋದ ಬಾರಿ ಅಂದ್ರೆ ಹೋದ ತಿಂಗಳು ಆ ಒಂದು $4,500 ಇದ್ದಾಗ ಬಂಗಾರ ಭಾರತದಲ್ಲಿ 1,45,000 ರೂಪಾಯಿ ಹತ್ರ ಟ್ರೇಡ್ ಆಗ್ತಾ ಇತ್ತು. ಆದ್ರೆ ಈಗ ಮತ್ತೆ ಅದೇ ಬೆಲೆಗೆ $4,500 ಹತ್ರ ಬಂಗಾರ ಇದೆ. ಆದ್ರೆ ಈಗ 1,55,000 ರೂಪಾಯಿ. ಕಾರಣ ಆಮದು ಸುಂಕ ಏರಿಕೆ ಮಾಡಿರೋ ಕಾರಣ. ಬಂಗಾರ ಹೆಂಗೆ ನಾವು ಜನ ಖರೀದಿ ಹೆಚ್ಚುವರಿ ಮಾಡ್ತೀವಿ, ಹಾಗೆ ಭಾರತ ಹೆಚ್ಚುವರಿಯಾಗಿ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಅಂದ್ರೆ ಬೇರೆ ದೇಶದಿಂದ ಭಾರತ ಬಂಗಾರವನ್ನ ಖರೀದಿ ಮಾಡುತ್ತೆ. ಅವಾಗ ಡಾಲರ್ಸ್ ಅಲ್ಲಿ ಹಣ ಕೊಡಬೇಕು, ರೂಪಾಯಿ ಮೌಲ್ಯ ಕುಸಿಯುತ್ತೆ. ಅವಾಗ ಭಾರತಕ್ಕೆ ದೊಡ್ಡ ಒಂದು ನಷ್ಟ ಅಂತಾನೆ ಕೂಡ ಹೇಳ್ಬೋದು. ಫಾರಿನ್ ರಿಸರ್ವ್ ಖಾಲಿ ಆಗುತ್ತೆ, ವಿದೇಶಿ ವಿನಿಮಯ ಬಂಡವಾಳ ಭಾರತದ್ದು ಖಾಲಿ ಆಗುತ್ತೆ. ಈ ತರ ಖಾಲಿ ಆಗ್ಬಾರ್ದು ಅಂತಾನೆ ಕೇಂದ್ರ ಮೋದಿ ಸರ್ಕಾರದಿಂದ ಒಂದು ಅಪ್ಡೇಟ್ ಜನರಿಗೆ ಬಂದಿತ್ತು. ಬಂಗಾರ ಆಭರಣಗಳನ್ನ 1 ವರ್ಷಗಳ ಕಾಲ ಖರೀದಿ ಮಾಡಬಾರದು ಅಂತ ಬೆಲೆಯಲ್ಲಿ 15% ಆಮದು ಸುಂಕವನ್ನ ಹಾಕಲಾಗಿದೆ ವೀಕ್ಷಕರೇ. ಜನ ಬಂಗಾರ ಖರೀದಿ ಮಾಡಬಾರದು ಅಂತಾನೆ ಕೇಂದ್ರ ಸರ್ಕಾರ ಈ ಒಂದು ಆಮದು ಸುಂಕವನ್ನ ಹಾಕಿರುವಂತದ್ದು. ಈಗ ನೋಡಿ, ಒಂದು ಕಡೆಗೆ ಜನ ಎಲ್ಲಿ ಮೋಸ ಹೋಗ್ತಾ ಇದ್ದಾರೆ ಅಂದ್ರೆ ನೋಡಿ, ಮೊದಲಿಗೆ ಹೇಳ್ಬೇಕಂದ್ರೆ ಹಾಲ್ ಮಾರ್ಕ್ ಇಲ್ಲದಿರೋ ಬಂಗಾರ ತಗೊಂಡ್ಬಿಟ್ಟು ಮೋಸ ಹೋಗ್ತಾರೆ. 75% ಬಂಗಾರ ಇದೆಯಾ, 91.6% ಬಂಗಾರ ಇದೆಯಾ, 99.9% ಬಂಗಾರ ಇದೆಯಾ, ಅದು ನಿಮಗೆ ಹೇಗೆ ಗೊತ್ತಾಗುತ್ತೆ? ಹಾಲ್ ಮಾರ್ಕ್ ಇದ್ರೆ ಮಾತ್ರ ಗೊತ್ತಾಗುತ್ತೆ. ನೋಡಿ, 750 KDM ಅಂತ ಬರುತ್ತೆ. ಅಂದ್ರೆ 18 ಕ್ಯಾರೆಟ್ 75% ಹಾಲ್ ಮಾರ್ಕ್ ನಿಮಗೆ ಕೊಟ್ರೆ ಅದು 18 ಕ್ಯಾರೆಟ್ ಅಂತ ಅರ್ಥ. ಅದೇ BIS ಮಾರ್ಕ್ ಜೊತೆಗೆ ನಿಮಗೆ 22K ಅಂತ ಬರ್ದಿದ್ರೆ ಅದು 22 ಕ್ಯಾರೆಟ್ ಚಿನ್ನ ಅಂತ ಅರ್ಥ. ಆದ್ರೆ ತುಂಬಾ ಜನ 18 ಕ್ಯಾರೆಟ್ ಚಿನ್ನ ತಗೋತಾರೆ, ಆದ್ರೆ ಹಾಲ್ ಮಾರ್ಕ್ ಕೂಡ ಇರಲ್ಲ. ನೀವು ಮತ್ತೆ ಮರಳಿ ಮಾರಾಟ ಮಾಡ್ತೀರಪ್ಪ ಅಂದ್ರೆ ಅದರದ್ದು ಬೆಲೆ ತುಂಬಾ ಕಡಿಮೆ ವ್ಯಾಲ್ಯೂಯೇಷನ್ ತಗೋತಾರೆ. ಅಂದ್ರೆ ಆ ಒಂದು 18 ಕ್ಯಾರೆಟ್ ಅಂದ್ರೆ 75% ಬಂಗಾರ ಇರಬೇಕು. ಕರಗಿಸಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ 65-60% ಬಂಗಾರ ಇದೆ ಅಂತ. ಅಂದ್ರೆ 10ರಿಂದ 15% ಅಂದ್ರೂ ಲಕ್ಷಕ್ಕೆ 15,000 ರೂಪಾಯಿ ನಿಮಗೆ ನಷ್ಟ ಅಂತಾನೆ ಹೇಳ್ಬಹುದು. ಇನ್ನು ಎರಡನೇದಾಗಿ ಜನ ಎಲ್ಲಿ ದೊಡ್ಡ ಮೋಸ ಹೋಗ್ತಾರಪ್ಪ ಅಂದ್ರೆ ಹೂಡಿಕೆ ಮಾಡ್ತೀವಿ ಅಂತ ಆಭರಣ ತಗೋತಾರೆ. ನೋಡಿ, ಈಗ ಒಂದು ಬಂಗಾರದ ಉಂಗುರ ತಗೋತೀರಪ್ಪ ಅಂದ್ರೂ ಕೂಡ 5ರಿಂದ 10% ವರೆಗೂ ಮೇಕಿಂಗ್ ಚಾರ್ಜ್ ಅನ್ನ ನೀವು ಕೊಟ್ಟು ತಗೊಂಡಿರ್ತೀರಾ. ಅಂದ್ರೆ ಜ್ಯುವೆಲ್ಲರಿ ಅಂಗಡಿಯವರು ಒಂದು ನೆಕ್ಲೆಸ್ಗೆ 15% ತಗೋತಾರೆ, ಉಂಗುರಕ್ಕೆ 8% ತಗೋತಾರೆ, ಬೆಳೆಗಳಿಗೆ 10% ತಗೋತಾರೆ. ಈ ತರ ಬೇರೆ ಬೇರೆ ಅಂಗಡಿಗಳಲ್ಲಿ ಬೇರೆ ಬೇರೆ ಮೇಕಿಂಗ್ ಚಾರ್ಜ್ ಪರ್ಸೆಂಟೇಜ್ ಮೇಲೆ ತಗೋತಾರೆ. 10% ಅಂದ್ರೆ 1 ಲಕ್ಷ ರೂಪಾಯಿಗೆ 10,000 ರೂಪಾಯಿ ನೀವು ಮೇಕಿಂಗ್ ಚಾರ್ಜ್ ಅನ್ನ ಕೊಟ್ಟಿರ್ತೀರಾ. ಇವತ್ತು ಒಂದು ಬಂಗಾರದ ಬಳೆ, ಒಂದು ನೆಕ್ಲೆಸ್ ನೀವು 1 ಲಕ್ಷ ರೂಪಾಯಿದು ತಗೊಂಡಿರ್ತೀರ ಅಂತ ತಿಳ್ಕೊಳ್ಳಿ. ಅದಕ್ಕೆ 10% ಮೇಕಿಂಗ್ ಚಾರ್ಜ್ ಇದೆ ಅಂತ ತಿಳ್ಕೊಳ್ಳಿ. ನೋಡಿ, 90,000 ರೂಪಾಯಿ ಬಂಗಾರದ ವ್ಯಾಲ್ಯೂ ಇರುತ್ತೆ, 10,000 ರೂಪಾಯಿ ನೀವು ಚಾರ್ಜ್ ಅನ್ನ ಕೊಟ್ಟಿರ್ತೀರಾ, ಮತ್ತೆ ಮೇಲೆ GST ಎಕ್ಸ್ಟ್ರಾ ಇರುತ್ತೆ. ಆದ್ರೆ ಮತ್ತೆ ನೀವು ಮರುದಿನವೇ ಅದನ್ನ ಮಾರಾಟ ಮಾಡ್ತೀರಪ್ಪ ಅಂದ್ರೆ ಅದು 1 ಲಕ್ಷ ರೂಪಾಯಿಗೆ ಅಂಗಡಿಯವರು ವಾಪಸ್ ತಗೊಳ್ಳಲ್ಲ. ಅದನ್ನ 90,000 ರೂಪಾಯಿಗೆ ತಗೋತಾರೆ, ಮೇಕಿಂಗ್ ಚಾರ್ಜ್ ಅನ್ನ ಮೈನಸ್ ಮಾಡ್ತಾರೆ, ಮತ್ತೆ ಅದನ್ನ ಕರಗಿಸಿ ಅದನ್ನ ಮತ್ತೆ ಬಿಸ್ಕಿಟ್ ರೂಪದಲ್ಲಿ ತರ್ತಾರೆ. ಸೊ ವೀಕ್ಷಕರೇ, ನಿಮಗೆ ಅಲ್ಲಿ 10,000 ರೂಪಾಯಿ ನಷ್ಟ ಅಂತಾನೆ ಹೇಳ್ಬಹುದು. ಹೂಡಿಕೆ ಮಾಡೋರು ತಪ್ಪು ಎಲ್ಲಿ ಮಾಡ್ತಾರೆ? ಆಭರಣ ತಗೊಂಡು ತಪ್ಪು ಮಾಡ್ತಾರೆ. ನೀವು ಹೂಡಿಕೆ ಮಾಡ್ಬೇಕು ಅಂದ್ರೆ ಗಟ್ಟಿ ಬಂಗಾರ, ಗೋಲ್ಡ್ ಬಿಸ್ಕಿಟ್ ಅನ್ನ ತಗೋಬಹುದು. ಅಂದ್ರೆ ಅಪರಂಜಿ ಚಿನ್ನ ಅಂತ ನಾವೇನ್ ಕರಿತೀವಿ. 99.9% ಪ್ಯೂರಿಟಿ ಇರುತ್ತೆ. ಅದರಲ್ಲಿ ಮೇಕಿಂಗ್ ಚಾರ್ಜ್ ಕೂಡ ಯಾವುದೇ ತರಹದ ಇರೋದಿಲ್ಲ, GST ಮಾತ್ರ ಇರುತ್ತೆ. ಆದ್ರೂ ಕೂಡ ಕೆಲವರು ಫಿಸಿಕಲ್ ಗೋಲ್ಡ್ ತಗೋಬೇಕಾ, ಬಂಗಾರದ ETFs ತಗೋಬೇಕಾ? ನೋಡಿ, ಈಗಿನ ಕಾಲದಲ್ಲಿ ಎಲ್ಲ ಕೂಡ ಆನ್ಲೈನ್ ಆಗಿದೆ. ನೀವು ಬಂಗಾರದ ಶೇರ್ಸ್ ಗಳನ್ನ ತಗೋಬಹುದು. ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಬರುತ್ತೆ, ETF ಅಂತ ಬರುತ್ತೆ. ಅಂಡರ್ ಸೆಬಿ ರಿಜಿಸ್ಟರ್ಡ್ ಇರುವ ಒಂದು ಬಂಗಾರದ ವ್ಯಾಲ್ಯೂನ ಖರೀದಿ ಮಾಡಬಹುದು. ಅಂದ್ರೆ ಎಲ್ಲಿ ಬಂಗಾರದ ಬೆಲೆ ಏರಿಕೆ ಆಗುತ್ತೆ ನೋಡಿ, ಅಲ್ಲಿ ನಿಮ್ಮ ಒಂದು ಶೇರ್ ವ್ಯಾಲ್ಯೂ ಕೂಡ ಏರಿಕೆ ಆಗುತ್ತೆ. 10 ಗ್ರಾಮ್ಗೆ ಈಗ ಭಾರತದಲ್ಲಿ 1,55,000 ರೂಪಾಯಿ ಈಗ ಏನು MCX ವ್ಯಾಲ್ಯೂ ಇದೆಯಲ್ಲ, ಆ ಒಂದು ಬೆಲೆಯಲ್ಲಿ ನೀವು ಬಂಗಾರವನ್ನ ETFs ಗಳನ್ನ ಖರೀದಿ ಮಾಡಬಹುದು. ಆನ್ಲೈನ್ ಆಗಿ ನೀವು ಖರೀದಿ ಮಾಡಬಹುದು. ಸೆಬಿ ರಿಜಿಸ್ಟರ್ಡ್ ಬರುವ ಆಪ್ ನಲ್ಲಿ ನೀವು ಖರೀದಿ ಮಾಡಬೇಕಾಗುತ್ತೆ. ಒಂದು ಕಡೆಗೆ ತುಂಬಾ ಜನ ಆಭರಣ ತಗೊಂಡು ಮೋಸ ಹೋಗ್ತಾರೆ, ಅದು ಕೂಡ ನಿಮ್ಗೆ ಗೊತ್ತಿರಲಿ. ಮೇಕಿಂಗ್ ಚಾರ್ಜ್ ಕೆಲವು ಕಡೆಗೆ ಡಬಲ್ ತ್ರಿಬಲ್ ಹಾಕಿರ್ತಾರೆ, ಅಲ್ಲೂ ಕೂಡ ನಿಮ್ಗೆ ಗೊತ್ತಾಗಲ್ಲ. ಮತ್ತೆ ತುಂಬಾ ಜನ ನೋಡಿ, ಒಂದು ಬಂಗಾರದ ಆಭರಣ ತಗೊಂಡು ಅದ್ರ ಮೇಲೆ ತೂಕ ಮಾಡಿಸುವಾಗ ಮೋಸ ಹೋಗ್ತಾರೆ. ಈಗ ಒಂದು 10 ಗ್ರಾಮ್ದು ಬಂಗಾರ ಇದೆ ಅಂದ್ರೆ ಅದರಲ್ಲಿ 1 ಗ್ರಾಮ್ ಆರ್ಟಿಫಿಷಿಯಲ್ ಆಗಿ ಡೈಮಂಡ್ಸ್ ಗಳನ್ನ ಹಾಕಿರ್ತಾರೆ. ಅಂದ್ರೆ ಆರ್ಟಿಫಿಷಿಯಲ್ ಸ್ಟೋನ್ಸ್ ಗಳನ್ನ, ಕೆಂಪು ಕಲರ್, ಹಳದಿ ಕಲರ್ ಸ್ಟೋನ್ಸ್ ಗಳನ್ನ ಹಾಕಿರ್ತಾರೆ.
ಅದರದ್ದು ತೂಕ ಕೂಡ ನೀವು ಮೈನಸ್ ಮಾಡಿಸ್ಬೇಕು. ಅಂದ್ರೆ ಬಂಗಾರದ ತೂಕ 1 ಗ್ರಾಮ್ಗೆ 15,000 ರೂಪಾಯಿ ಆಗಿದ್ರೆ ಒಂದು ಗ್ರಾಮ್ ಆರ್ಟಿಫಿಷಿಯಲ್ ತೂಕದ ಬೆಲೆ ನೋಡಿ ಕೇವಲ 500 ರೂಪಾಯಿ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. 1 ಗ್ರಾಮ್ ಕೂಡ ಮೈನಸ್ ಮಾಡಿಸಿದ್ರೆ ನೀವು 9 ಗ್ರಾಮ್ ಲೆಕ್ಕ ಕೊಟ್ಟರು ಕೂಡ ನಿಮಗೆ ಬರೋಬ್ಬರಿ 1 ಗ್ರಾಮ್ ಮೇಲೆ 15,000 ರೂಪಾಯಿ ಉಳಿತಾಯವಾಗುತ್ತೆ ಅಂತ ಹೇಳ್ಬೋದು. ತೂಕ ಮಾಡಿಸುವಾಗ ಬಂಗಾರದ ತೂಕ ಬೇರೆ ಮಾಡಿಸ್ಬೇಕು. ಆ ಒಂದು ಬಂಗಾರದ ಆಭರಣಗಳ ಮೇಲಿರುವ ಡೈಮಂಡ್ಸ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಸ್ಟೋನ್ಸ್ ಆಗಿರ್ಬೋದು, ಅದರ ತೂಕವನ್ನ ಬೇರೆ ನೀವು ಎಕ್ಸ್ಟ್ರಾ ಮಾಡಿಸ್ಬೇಕಾಗುತ್ತೆ. ಅವಾಗ ನಿಮಗೆ ಬಂಗಾರ ಸರಿಯಾಗಿ ಬೆಲೆ ಸಿಗುತ್ತೆ. ಇನ್ನು ತುಂಬಾ ಜನ ಹಾಲ್ ಮಾರ್ಕ್ ಇಲ್ಲದಿರೋ ಬಂಗಾರ ತಗೊಂಡು ಮೋಸ ಹೋಗ್ತಾರೆ. ಸೊ ಎಲ್ಲರೂ ಕೂಡ ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ, GST ಬಿಲ್ ಕಂಪಲ್ಸರಿ ತಗೊಳ್ಳಿ. ಇವತ್ತು 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಅಂತ ನೋಡೋಣ ಬನ್ನಿ. ನೋಡಿ ವೀಕ್ಷಕರೇ, 18 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ 1,17,780 ರೂಪಾಯಿ ಇದೆ. ಆದ್ರೆ ಮೇಕಿಂಗ್ ಚಾರ್ಜ್ ಅಂತ ಬರುತ್ತಲ್ಲ, ಅದು 8% ಇರಬಹುದು, 12% ಇರಬಹುದು. ಎವರೇಜ್ 12% ಹಿಡಿದ್ರು ಕೂಡ 14,000 ರೂಪಾಯಿ ಇದ್ರದ್ದು ಮೇಕಿಂಗ್ ಚಾರ್ಜ್ ಆಗುತ್ತೆ. GST 3,900 ರೂಪಾಯಿ. ಟೋಟಲ್ 1,35,870 ರೂಪಾಯಿ ನಿಮ್ದು 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ ಆಗುತ್ತೆ ಆಭರಣ. ಅದೇ 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದ್ರೆ 1,43,950 ರೂಪಾಯಿ. 10 ಗ್ರಾಮ್ ಮೇಲೆ ಬರೋಬ್ಬರಿ 800 ರೂಪಾಯಿ ಅಷ್ಟು ಮತ್ತೆ ಇಳಿಕೆಯಲ್ಲಿ ಕಂಡಿದೆ ವೀಕ್ಷಕರೇ. ನೋಡಿ, ಇದರದ್ದು ಮೇಲೆ ಮೇಕಿಂಗ್ ಚಾರ್ಜ್ 12% ಹಿಡಿದ್ರೆ 17,000 ರೂಪಾಯಿ, GST 4,800 ರೂಪಾಯಿ, 3%, ಟೋಟಲ್ 1,66,000 ರೂಪಾಯಿ ತನಕ ಆಗ್ತಾ ಇದೆ 22 ಕ್ಯಾರೆಟ್ 916 ಆಭರಣದ ಬೆಲೆ. ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆ ಕರ್ನಾಟಕದಲ್ಲಿ ಇವತ್ತು ಎಷ್ಟು ಅಂದ್ರೆ, ಇದು ಗಟ್ಟಿ ಬಂಗಾರ ಆಗಿರೋದ್ರಿಂದ ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ 0% ಇರುತ್ತೆ. ಆದ್ರೆ ಕೆಲವು ಕಡೆಗೆ 1% ತಗೋತಾರೆ. ನೋಡಿ, ಇದ್ರದ್ದು ಬೆಲೆ 1,57,000 ರೂಪಾಯಿ. ಮೊನ್ನೆ 1,63,000 ಇತ್ತು, ಮತ್ತೆ 1,60,000 ರೂಪಾಯಿ ಆಯ್ತು. ಈಗ 1,57,000 ರೂಪಾಯಿ ತನಕ ಮಾರಾಟವಾಗ್ತಾ ಇದೆ 24 ಕ್ಯಾರೆಟ್ 10 ಗ್ರಾಮ್ ಅಪರಂಜಿ ಚಿನ್ನ ಅಂತಾನೆ ಹೇಳ್ಬಹುದು. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.